ಇನ್ನು ನಾಳೆ ನಡೆಯಲಿರುವ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ಸಂಜೆ 4:05 ಲೋಕಭವನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರಳವಾಗಿ ನಡೆಯಲಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತ ದುರಂತದ ನೋವು ಇನ್ನೂ ಇದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಹೀಗಾಗಿ ವಿಜೃಂಭಣೆ ಇಲ್ಲದೆ ಸರಳವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಶಾಸಕ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಚಟುವಟಿಕೆಗಳು ಗರಿಗೆದರಿರ್ತಕ್ಕಂಥದ್ದು. ಅದರಲ್ಲೂ ಆಪ್ತರು, ಕುಟುಂಬಸ್ಥರು ಕೂಡ ಸಾಕಷ್ಟು ಉತ್ಸಾಹದಿಂದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಉತ್ಸಾಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಸಂಬಂಧಿ ಶಾಸಕರು ಆಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಾವು ಸಂಬಂಧಿಗಳು ಜೊತೆಗೆ ಶಾಸಕರು ಸಾಕಷ್ಟು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರಿ, ಡಿ.ಕೆ. ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನೋದು. ಆ ಕ್ಷಣ ಹತ್ತಿರ ಬಂದಿದೆ. ಯಾವ ರೀತಿಯಾಗಿ ನೋಡ್ತಾ ಇದ್ರಿ ಅಂತ? ಭಾಳ ಸಲ ನಮ್ಮ ಪ್ರಾಚೀನ ವ್ಯಾಖ್ಯಾನ ಮಾಡೋಂಥ ವಿಚಾರದಲ್ಲಿ ಕತ್ಲಲ್ಲಿ ದಾರಿಲಿ ನಡಿಬೋದು, ಕನಸಿಲ್ದಲ್ಲ ದಾರಿಲಿ ನಡೀಲಿಕ್ಕೆ ಆಗೋದು ಅನ್ನೋದನ್ನು ಹಿಂದೆ ಹಿರಿಕರು ಹೇಳ್ತಿದ್ರು. ಅದರಂತೆ ಇವತ್ತು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಕಠಿಣವಾದಂಥ ಶ್ರಮ, ಪಕ್ಷದ ನಿಷ್ಠೆ, ಸಂಘಟನೆ, ಹಠ, ಛಲ ಇದ್ರ ಮಧ್ಯೆ ಗುರಿ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಸಿಕ್ಕಿರೋಂಥದ್ದು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮಗೆಲ್ಲರಿಗೂ ಸಂತೋಷ ತಂದಿದೆ. ನಾನು ವಿಶೇಷವಾಗಿ ಹೈಕಮಾಂಡ್ ಅವರಿಗೆ ಮತ್ತು ಕರ್ನಾಟಕದ ರಾಜ್ಯದ ಜನತೆಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮೆಲ್ಲರ ಕನಸು ಇವತ್ತು ನನಸಾಗಿದೆ. ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಮುಂದಾಳತ್ವದಲ್ಲಿ ಕರ್ನಾಟಕದ ಜನತೆಗೆ ಒಂದು ವಿಶೇಷವಾದಂಥ ಒಂದು ನಿರ್ವಹಣಾ ವ್ಯವಸ್ಥೆಯ ಸರ್ಕಾರವನ್ನು ಕೊಡ್ತೇವೆ ಅನ್ನೋದನ್ನು ಹೇಳಬಲ್ಲೆ. ನಾನು ಪ್ರಮಾಣ ವಚನ ಕಾರ್ಯಕ್ರಮ ಹೇಗಿರುತ್ತೆ ಸರ್? ಎಷ್ಟು ಜನ ಮಂತ್ರಿಗಳಾಗಬಹುದು ಮೊದಲ ಹಂತದಲ್ಲಿ ಅಂತ? ನನಗೆ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಅವರ ನೇತೃತ್ವದಲ್ಲಿ ಮುಂದಿನ ನಾಳೆ ಪ್ರಮಾಣ ವಚನವನ್ನು 4:05 ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊತಾರೆ. ಅದೆಲ್ಲ ಅವ್ರಿಗೆ ವರಿಷ್ಠರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವೆಲ್ಲ ಮೂಗು ತೂರಿಸ್ಬಾರ್ದು. ಸೊ ಹಾಗಾಗಿ ಆ ವಿಚಾರದಲ್ಲಿ ನೀವು ಹೈಕಮಾಂಡ್ ಅವ್ರನ್ನ ಮತ್ತು ಮುಖ್ಯಮಂತ್ರಿ ಸಾಹೇಬ್ರನ್ನ ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಬೇಕು. ಎಲ್ಲ ಒಂದು ಕಡೆ ನೀವು ಅದ್ದೂರಿಯಿಂದ ಒಂದು ಪ್ರಮಾಣ ವಚನ ಕಾರ್ಯಕ್ರಮ